ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ ಕೊಲೆ ರಹಸ್ಯವನ್ನ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಹುಬ್ಬಳ್ಳಿಯಲ್ಲಿ ಅಂಜಲಿಯನ್ನ ಹತ್ಯೆ ಮಾಡಿದಂತಹ ಆರೋಪಿ ಗಿರೀಶ್ ಕೊಲೆ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಮೈಸೂರಿಗೆ ಬರೋದಕ್ಕೆ ಯುವತಿ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೇನೆ ಹತ್ಯೆ ಮಾಡಿದ್ದಾಗಿ ಹೇಳಿದ್ದಾನೆ. ಸಿಐಡಿ ಅಧಿಕಾರಿಗಳ ಬಳಿ ಕೊಲೆ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾನೆ ಗಿರೀಶ್. ಅಂಜಲಿಯನ್ನ ಮೈಸೂರಿಗೆ ಬಾ ಅಂತ ಗಿರೀಶ್ ಕರೆದಿದ್ದಂತೆ. ಇನ್ನು ಕೊಲೆಯ ಹಿಂದಿನ ದಿನ ಯುವತಿಗೆ 1,000 ರೂಪಾಯಿ ಕಳಿಸಿದ್ದ. 1,000 ರೂಪಾಯಿ ಹಣ ಪಡೆದು ನಂಬರನ್ನ ಅಂಜಲಿ ಬ್ಲಾಕ್ ಮಾಡಿದ್ಲಂತೆ. ಇದೇ ಕಾರಣಕ್ಕೆ ಗಿರೀಶ್ಗೆ ಕೋಪ ಬಂದಿದೆ. ಆ ಕೋಪವನ್ನ ಕೊಲೆ ಮಾಡೋ ಮೂಲಕ ತೀರಿಸಿಕೊಂಡಿದ್ದಾನೆ. ಇದನ್ನ ಖುದ್ದು ಆತನೇ ಸಿಐಡಿ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿರೋದು. ಕಿಮ್ಸ್ ಆಸ್ಪತ್ರೆಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಸಿಐಡಿ ಟೀಮ್ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮಾಡುತ್ತಿದ್ದಾರೆ. ಇನ್ನು ಅಂಜಲಿ ಅಂಬಿಗೇರ ಹಂತಕನನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಿಂದ ಸಿಐಡಿ ಟೀಮ್ ಆತನನ್ನ ಕರೆದೊಯ್ದಿದೆ. ಬೆಂಡಿಗೇರಿ ಪೊಲೀಸ್ ಠಾಣೆಗೆ ಸಿಐಡಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಅಂಜಲಿ ಮನೆಗೆ ಕರೆದೊಯ್ದು ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ. ಆರೋಪಿ ವಿಶ್ವನನ್ನ ಕರೆದುಕೊಂಡು ಆ ಅಂಜಲಿ ಮನೆಗೆ ಹೋಗಿ ಅಲ್ಲಿ ಸ್ಥಳ ಮಹಜರನ್ನು ನಡೆಸುವಂತಹ ಸಾಧ್ಯತೆಯೂ ಕೂಡ ಇದೆ. ಸದ್ಯಕ್ಕೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹತ್ಯೆ ಆರೋಪಿ ಗಿರೀಶ್ನನ್ನ ಸಿಐಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯ ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಂಜಲಿಯನ್ನ ಯಾವ ಕಾರಣಕ್ಕೆ ಕೊಂದ ಅನ್ನೋದ್ರ ಬಗ್ಗೆ ಬಾಯ್ಬಿಡಿಸಿದ್ದಾರೆ. ಆತನು ಕೂಡ ಒಂದಷ್ಟು ಸತ್ಯಗಳನ್ನ ಕಕ್ಕಿದ್ದಾನೆ. ಇದೀಗ ಆತನನ್ನು ವಶಕ್ಕೆ ಪಡೆದಿರುವಂತಹ ಸಿಐಡಿ ಟೀಮ್ ಅಂಜಲಿ ಮನೆಗೆ ಕರೆದೊಯ್ದು ಅಲ್ಲಿ ಸ್ಥಳ ಮಹಜರು ಮಾಡುವ ಸಾಧ್ಯತೆ ಕೂಡ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಅಂಜಲಿ ಹತ್ಯೆ ಆರೋಪಿ ಗಿರೀಶ್ನನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. ಜೊತೆಗೆ ಮುಂದೆ ಏನೇನು ಕಾನೂನು ಪ್ರಕ್ರಿಯೆಗಳು ನಡೆಯುತ್ತೆ, ಸ್ಥಳ ಮಹಜರು ನಡೆಯುವ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ವಿಚಾರಣೆಯ ಸಂದರ್ಭದಲ್ಲಿ ಏನೇನು ಸತ್ಯವನ್ನ ಆತ ಬಿಚ್ಚಿಟ್ಟಿದ್ದಾನೆ? ಈಗಾಗಲೇ ಪ್ರಮುಖವಾಗಿ ಈ ಅಂಜಲಿ ಹಂತಕ ವಿಶ್ವ ಅಲಿಯಾಸ್ ಗಿರೀಶ್ ಏನಿದ್ದಾನೆ ಈತನನ್ನು ಈಗಾಗಲೇ ಅಧಿಕಾರಿಗಳು ವಶಕ್ಕೆ ಪಡೆದಿರತಕ್ಕಂಥದ್ದು. ಸದ್ಯ ಆತ ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿದ್ದಾನೆ. ಇದಕ್ಕೂ ಮುಂಚೆ ಆತನನ್ನು ಕಿಮ್ಸ್ನಲ್ಲಿ ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದಾಗ ಕೆಲವೊಂದಿಷ್ಟು ಸತ್ಯಗಳನ್ನು ಆತ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೊಲೆಗೆ ಕಾರಣ ಏನು ಅನ್ನೋದನ್ನು ಆತ ಸಿಐಡಿ ಅಧಿಕಾರಿಗಳ ಮುಂದೆ ಹೇಳಿರ್ತಕ್ಕಂಥದ್ದು. ಇಲ್ಲಿ ಕೊಲೆ ಹಂತಕ ವಿಶ್ವ ಅಲಿಯಾಸ್ ಗಿರೀಶ್ ಏನಿದ್ದಾನೆ ಈತ ಅಂಜಲಿಯನ್ನು ಮೈಸೂರಿಗೆ ಬಾ ಅಂತ ಕರೆದಿರ್ತಾನೆ. ಆದರೆ ಅಂಜಲಿ ಬರೋಕ್ಕೆ ಒಪ್ಕೊಂಡಿರಲ್ಲ. ಅದಲ್ಲದೆ ಕೊಲೆಯಾಗೋ ಹಿಂದಿನ ದಿನವೇ ಅಂಜಲಿಗೆ ಈತ ಫೋನ್ ಪೇ ಮಾಡಿರ್ತಾನೆ. 1,000 ಫೋನ್ ಪೇ ಮಾಡಿದ ಬಳಿಕ ಅಂಜಲಿ ಈತನನ್ನು ಬ್ಲಾಕ್ ಮಾಡಿರ್ತಾಳೆ. ಅದೇ ಸಿಟ್ಟಿನಿಂದ ವಿಶ್ವ ನಾನು ಕೊಲೆ ಮಾಡಿದ್ದೀನಿ ಅಂತ ಸಿಐಡಿ ಅಧಿಕಾರಿಗಳ ಮುಂದೆ ಒಪ್ಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ವಿಶ್ವ ಕಳೆದ 3 ದಿನಗಳಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ. ಅಲ್ಲೂ ಕೂಡ ಕೆಲವೊಂದಿಷ್ಟು ರಾದ್ಧಾಂತಗಳನ್ನು ಈತ ಮಾಡಿರ್ತಕ್ಕಂಥದ್ದು. ಕಿಮ್ಸ್ನ ಸಿಬ್ಬಂದಿಗಳಿಗೂ ಕೂಡ ಈತ ಅಲ್ಲಿ ತನ್ನ ರೌಡಿಸಮ್ ಮೆರೆದಿರ್ತಕ್ಕಂಥದ್ದು. ಆ ಕಿಮ್ಸ್ನ ಈತ ಇರ್ತಕ್ಕಂಥ ಕೊಠಡಿಯಲ್ಲಿ ಆಯಾ ಏನಿರ್ತಾರೆ ಅವ್ರಿಗೂ ಕೂಡ ಈತ ಧಮಕಿ ಹಾಕಿರ್ತದ್ದು. ಇದು ಒಂದು ಕಡೆ ಆದರೆ ಈಗಾಗಲೇ ವಿಶ್ವ ಮತ್ತು ವಿಶ್ವನ ತಾಯಿಯನ್ನು ಬೆಂಡಿಗೇರಿ ಪೊಲೀಸ್ ಠಾಣೆಗೆ ಸಿಐಡಿ ಅಧಿಕಾರಿಗಳು ಕರ್ಕೊಂಡ್ಬರ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ ಅವರಿಬ್ಬರ ವಿಚಾರಣೆ ನಡೀತಿದೆ. ಇದು ಒಂದು ಕಡೆ ಆದರೆ ಈ ವಿಶ್ವ ದಾವಣಗೆರೆಯಲ್ಲಿ 18ಗೆ ಅಂದರೆ ಇಲ್ಲಿ 15ಕ್ಕೆ ಕೊಲೆ ಮಾಡಿ 17ರ ರಾತ್ರಿ ದಾವಣಗೆರೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಆತನನ್ನು ಇದುವರೆಗೂ ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿಲ್ಲ. ಈಗ ಪೊಲೀಸರು ಆತನನ್ನು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮುಗಿದ ನಂತರ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದ ನಂತರ ಸಿಐಡಿ ಅಧಿಕಾರಿಗಳು ಆತನನ್ನೇ ಮತ್ತೆ ತಮ್ಮ ವಶಕ್ಕೆ ಪಡೆಯಲಿದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.